ಎಸ್, ಜಾತಿ ಗಣತಿ ವಿರೋಧಿಸಿ ಕರ್ನಾಟಕ ಬಂದ್. ಜಾತಿ ಗಣತಿ ವಿರುದ್ಧ ಬೀದಿಗಿಳಿಯಲು ಒಕ್ಕಲಿಗರ ನಿರ್ಧಾರ. ಒಕ್ಕಲಿಗರ ಸಂಘದ ಸಭೆಯಲ್ಲಿ ತೀರ್ಮಾನ. ಈ ಜಾತಿ ಗಣತಿ 10 ವರ್ಷದ ಹಿಂದಿನ ವರದಿಯಲ್ಲಿ ಲಿಂಗಾಯತರು ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ, ನಮಗಾದ ಅನ್ಯಾಯದ ವಿರುದ್ಧ ಹೋರಾಡ್ತೇವೆ, ಕರ್ನಾಟಕವೇ ಬಂದ್ ಆಗುವಂತೆ ಹೋರಾಟವನ್ನ ಮಾಡ್ತೇವೆ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಜಾತಿ ಗಣತಿಯ ವಿಚಾರದಲ್ಲಿ ಒಂದು ಸಂಚಲನವೇ ಸೃಷ್ಟಿಯಾಗ್ತಾ ಇದೆ. ಜಾತಿ ಗಣತಿಯ ಬಗ್ಗೆ, ಜಾತಿ ಗಣತಿಯನ್ನ ವಿರೋಧಿಸಿ ಕರ್ನಾಟಕ ಬಂದ್ ಮಾಡುವಂತಹ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ. ಜಾತಿ ಗಣತಿ ವಿರುದ್ಧ ಬೀದಿಗಿಳಿಯಲು ಒಕ್ಕಲಿಗರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಒಕ್ಕಲಿಗ ಸಂಘದ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಈ ಒಂದು ಜಾತಿ ಗಣತಿ 10 ವರ್ಷದ ಹಿಂದಿನ ವರದಿಯಾಗಿದೆ. ವರದಿಯಲ್ಲಿ ಲಿಂಗಾಯತರು ಒಕ್ಕಲಿಗರಿಗೆ ಎರಡೂ ಒಂದು ಜಾತಿಗೂ ಕೂಡ ನ್ಯಾಯವಾಗ್ತಾ ಇದೆ. ನಮಗಾದ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಕರ್ನಾಟಕವೇ ಬಂದ್ ಆಗುವಂತೆ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಅಧ್ಯಕ್ಷ ಕೆಂಚಪ್ಪ ಗೌಡ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಜಾತಿ ಗಣತಿಯ ಬಗ್ಗೆ ದೊಡ್ಡ ಹೋರಾಟವೇ ಆಗುತ್ತೆ, ಜಾತಿ ಗಣತಿಯ ವಿರೋಧಿಸಿ ಹೋರಾಟವನ್ನ ಮಾಡ್ತೀವಿ, ಏನಾಗುತ್ತೋ ನೋಡಿ ಬಿಡೋಣ. ಲಿಂಗಾಯತರಿಗೆ ಹಾಗೆ ಒಕ್ಕಲಿಗರಿಗೆ ಇಬ್ಬರಿಗೂ ಕೂಡ ಈ ಒಂದು ಜಾತಿ ಗಣತಿ ಅನ್ಯಾಯವಾಗಿದೆ. ಅದರ ವಿರುದ್ಧವಾಗಿ ಕೆಂಚಪ್ಪ ಅವರು ಮಾತನಾಡಿದ್ದಾರೆ. ಒಕ್ಕಲಿಗರ ಸಂಘದ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಒಂದು ಜಾತಿ ಗಣತಿ 10 ವರ್ಷದ ಹಿಂದಿನ ವರದಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಂಗಾದ್ರೆ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಅಂತಾರಾಜ್ಯ ಆಯೋಗ ಇವತ್ತು ವರದಿ ನಾನು ನೋಡಿದಾಗ ಇದು ಬಹಳ ಆರೋಗ್ಯಕರವಾದಂತ ವರದಿಯನ್ನ ಅವರು ಕೊಟ್ಟಿಲ್ಲ. ಅದು ಏನು ಅಂತಂದ್ರೆ, ಏನು ಹಿಂದೆ 2010ರಲ್ಲಿ 10 ವರ್ಷ ಆದ ನಂತರ ಆ ವರದಿಯನ್ನ ಇವತ್ತು ತಂದು ಇದನ್ನ ಜಾತಿ ಗಣತಿಯನ್ನ ವಿರೋಧಿಸಿ ಇವರು ಮಾತನಾಡಿದ್ದಾರೆ. ಲಿಂಗಾಯತರಿಗೆ ಹಾಗೂ ಒಕ್ಕಲಿಗರಿಗೆ ಇಬ್ಬರಿಗೂ ಕೂಡ ಅನ್ಯಾಯವಾಗಿದೆ, ಕರ್ನಾಟಕ ಬಂದ್ ಆಗುವಂತೆ ಹೋರಾಟವನ್ನ ಮಾಡಬೇಕಾಗುತ್ತೆ. ಈ ಒಂದು ಜಾತಿ ಗಣತಿಯ ವಿರುದ್ಧವಾಗಿ ಮಾತನಾಡಿದ್ದಾರೆ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಕ್ಕೂ ಸಿದ್ಧ ನಾವು. 10 ವರ್ಷದ ಹಿಂದಿನ ವರದಿ ಇದು. 10 ವರ್ಷದ ಹಿಂದಿನ ವರದಿಯನ್ನ ಇಟ್ಕೊಂಡಿದ್ದೀರಿ. ಈ ಒಂದು ವರದಿಯಲ್ಲಿ ಅನ್ಯಾಯವಾಗಿದೆ ಎನ್ನುವಂತಹ ಮಾತನ್ನ ಕೆಂಚಪ್ಪ ಅವರು ಹೇಳಿದ್ದಾರೆ. ಜಾತಿ ಗಣತಿಯ ವಿರುದ್ಧವಾಗಿ ಬೀದಿಗಿಳಿಯೋಕ್ಕೂ ಕೂಡ ಸಿದ್ಧವಾಗಿದ್ದೇವೆ ಅಂತ ಅವರು ಮಾತನಾಡಿದ್ದಾರೆ. ಜಾತಿ ಗಣತಿಯನ್ನ ವಿರೋಧಿಸಿ ಕರ್ನಾಟಕ ಬಂದ್ ಮಾಡೋಕೆ ರೆಡಿ ಆಗಿದ್ದೇವೆ, ಅದಕ್ಕೂ ನಾವು ಸಿದ್ಧ, ಅನ್ಯಾಯವಾಗಿದೆ ನಮಗೆ ಎನ್ನುವಂತಹ ಮಾತನ್ನ ಕೆಂಚಪ್ಪ ಅವರು ಹೇಳಿದ್ದಾರೆ.